ಓವರ್ ಥಿಂಕಿಂಗ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಮಾಡಬಾರ್ದು? ಒಬ್ಬ ವ್ಯಕ್ತಿ ಏನಾದರೂ ಮಾಡಿದಾನೆ, 4 ಜನರ ಮಧ್ಯೆ ಅವನು ವಿಶೇಷವಾಗಿ ಕಾಣ್ತಿದ್ದಾನೆ ಅಂದ್ರೆ ಇದು ಹೇಗೆ ಸಾಧ್ಯ? ಇದಕ್ಕೆ ಏನ್ ಕಾರಣ? ಮೊದಲು ಎಲ್ಲವೂ ಶುರುವಾಗೋದೇ ಯೋಚನೆಯಿಂದ. ಇತ್ತೀಚೆಗೆ ಯೋಚನೆ ಮಾಡೋದು ಅಂದ್ರೆ ಅದೊಂದು ಮಾನಸಿಕ ಕಾಯಿಲೆ ಅಂತ ಹೇಳಿ ಭಾವಿಸ್ತಿದ್ದಾರೆ. ಓವರ್ ಥಿಂಕ್ ಮಾಡಲೇಬಾರ್ದು ಅಂತ ಅನ್ಕೊಂಡಿದ್ದಾರೆ. ಒಂದು ವಿಷಯದ ಬಗ್ಗೆ ನಾವು ಯೋಚಿಸಲಿಲ್ಲ ಅಂದ್ರೆ ಅದರಲ್ಲಿರೋ ನೆಗೆಟಿವ್ ಮತ್ತೆ ಪಾಸಿಟಿವ್ ನಮಗೆ ಗೊತ್ತಾಗೋದಿಲ್ಲ. ನಾಲೆಡ್ಜ್ ಕೂಡ ಬೆಳೆಯೋದಿಲ್ಲ. ನಿಮ್ಮನ್ನ ನೀವು ಕಳ್ಕೊಂತೀರಾ. ಕೆಲವರು ನೆಮ್ಮದಿಯ ಹೆಸರಲ್ಲಿ ನಿಮ್ಮಲ್ಲಿರುವ ಯೋಚನಾ ಶಕ್ತಿಯನ್ನ ಕಡಿಮೆ ಮಾಡ್ತಾರೆ. ನೆಮ್ಮದಿಯಾಗಿರಬೇಕು ಅಂದರೆ ಯೋಚಿಸಲೇಬೇಡಿ ಅಂತ ಹೇಳ್ತಾರೆ. ನಿಜವಾದ ನೆಮ್ಮದಿ ಯಾವಾಗ ಸಿಗುತ್ತೆ ಗೊತ್ತಾ? ನಾವು ಏನಾದ್ರು ಅನ್ಕೊಂಡಿರ್ತೀವಿ, ಆ ಕೆಲಸ ಆದಾಗ, ಅದನ್ನು ನಾವು ಮಾಡಿದಾಗ ನಿಜವಾದ ಸಂತೋಷ, ನೆಮ್ಮದಿ ಅನ್ನೋದು ಅಲ್ಲೇ ಸಿಗೋದು. ಕೆಲವೊಬ್ಬರು ಮನುಷ್ಯನನ್ನ ಪ್ರಾಣಿಗಳಿಗೆ ಹೋಲಿಸ್ತಾರೆ. ಪ್ರಾಣಿ ಪಕ್ಷಿಗಳು ಏನಾದ್ರು ಯೋಚನೆ ಮಾಡ್ತಾವ, ಅವು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ ಹೇಳಿ. ನಾವು ಕೂಡ ಪ್ರಾಣಿ ಪಕ್ಷಿಗಳ ಆಗಿದ್ರೆ ಅವುಗಳ ಹಾಗೆ ಬದುಕಬಹುದಿತ್ತು. ಆದರೆ ನಮಗೆ ದೇವರು ವಿಚಾರ ಮಾಡೋ ಶಕ್ತಿಯನ್ನು ಕೊಟ್ಟಿದ್ದಾನಲ್ವ, ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನಲ್ವ. ಇವೆಲ್ಲ ಇದ್ಮೇಲೆನೂ ಕೂಡ ನಾವು ಯಾಕೆ ಯೋಚಿಸಬಾರ್ದು? ನೋಡಿ, ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿದರೆ ನೀವು ಮೊದಲು ಹೇಗಿದ್ರೋ ಇವಾಗಲೂ ಹಾಗೇ ಇದ್ದೀರಾ, ಏನು ವ್ಯತ್ಯಾಸನೇ ಕಾಣ್ತಾ ಇಲ್ಲ ಜೀವನದಲ್ಲಿ ಅಂತಂದರೆ ನೀವು ಯೋಚನೆ ಮಾಡ್ತಾ ಇಲ್ಲ ಅಂತ ಅರ್ಥ. ಹಿಂದೆ ಕಳೆದೋಗಿರೋ ಘಟನೆಗಳ ಬಗ್ಗೆ ಯೋಚನೆ ಮಾಡಿದರೆ ಅದರಲ್ಲಿ ನಮಗೆ ಪಾಠಗಳಿರ್ತವೆ. ಮುಂದೆ ನಾವು ಎಚ್ಚರವಾಗಿರ್ತೀವಿ. ಅದೇ ರೀತಿಯಲ್ಲಿ ಭವಿಷ್ಯದ ಬಗ್ಗೆ ನಾವು ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದರೆ ಪ್ರತಿದಿನನೂ ಆ್ಯಕ್ಟಿವ್ ಆಗಿರ್ತೀವಿ, ಏನಾರು ಒಂದು ಮಾಡ್ತಾನೆ ಇರ್ತೀವಿ. ಯೋಚನಾ ಶಕ್ತಿ ಅನ್ನೋದಿದೆಯಲ್ವಾ, ಅದು ದೇವರು ಮನುಷ್ಯ ತನ್ನನ್ನು ತಾನು ಉದ್ಧಾರ ಮಾಡ್ಕೊಳ್ಳೋಕೆ ಕೊಟ್ಟಿರೋ ಒಂದು ದೊಡ್ಡದೊಂದು ವರ. ಅದು ನೀವು ಎಷ್ಟು ಹೆಚ್ಚಾಗಿ ಯೋಚನೆಗಳನ್ನು ಮಾಡ್ತೀರೋ ಅಷ್ಟು ಜೀವನಕ್ಕೆ ಬೇಕಾದ ದಾರಿಗಳು ಕಾಣಿಸ್ತವೆ, ಹೆಚ್ಚಿನ ನಾಲೆಡ್ಜ್ ಕೂಡ ಬೆಳೆಯುತ್ತೆ.